ನಾಂದಿನೋರವ ಸಮುದ್ರದ ಗಂಧಗಾನದನಾಗಿಯೂ ಕವಿಗಳ ಸಂಗಣಿಗೆ ಬರವಲ್ಲ ಹೇಳುವನಿ ಕಥಾಮೃತ ಅಲ್ಲ ನಿಮಗೆ ಮಂಡಿ ಕುಂದಿತ್ತಲ್ಲ ಮಂಡಿ ಜಂಡಿ ಆದಾಗ ಅಂತೇಳಿ ಮಂಡಿ ತಿಂದು ಗಾಳಿ ಬಂತು ಈಗ ಮತ್ತೆ ನನ್ನ ಅಪ್ಪನ ದಶದ ಭೂಪಾಲನಿಗೆ 4 ಮಂದಿ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎನ್ನುವ ಹಾಗೆ ನಾನು ಕೀಯುವವ. ಆದರೆ ಹೊಂದಿರುವಂತ ಯೋಗ ಎಂತದ್ದು ನನಗೆ. ನನ್ನ ಅಣ್ಣನಾಗಿರುವಂತ ಭರತನಿಗೆ
ರಾಮನ ಪಾದುಕೆಯನ್ನು ಹೊತ್ತು ಪೂಜೆ ಮಾಡುವಂತ ಅವಕಾಶ ಭರತನಿಗೆ ಸಿಕ್ಕಿತು. ಆದರೆ ದುಷ್ಟ ರಾವಣಾದಿ ಕುಂಭಕರ್ಣನ ಕೊಂದ ಕಾರಣಕ್ಕಾಗಿ ಬ್ರಹ್ಮ ಹತ್ಯಾ ದೋಷ ಬಂತು ಎಂಬ ಕಾರಣಕ್ಕೆ ಇನ್ನೊಬ್ಬರು ಕಂಡು ಹೇಳಬಾರದು ಎಂಬ ಕಾರಣಕ್ಕಾಗಿ ಅಶ್ವಮೇಧ ಯಾಗವನ್ನ ಕೈಗೊಂಡಿದ್ದಾರೆ. ನನ್ನನ್ನೇ ಕರೆದು ಹೇಳಿದಂತ ಮಾತು ಹೀಗೆ: ಅಮ್ಮ, ಅಶ್ವಮೇಧ ಯಾಗವನ್ನ ಕೈಗೊಂಡಿದ್ದೇನೆ, ತುರಗದ ರಕ್ಷಣೆಗಾಗಿ ನೀನು ಹೋಗಬೇಕು ಎನ್ನುವ ಹಾಗೆ ನನಗಾಜ್ಯೆಯನ್ನು ಹೊರಿಸಿದ್ದಾನೆ. ನಾನೊಬ್ಬ ಪುಣ್ಯಾತ್ಮ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಯಾಕೆ? ರಾಮನ ಆದರ್ಶವನ್ನು ಹೊಂದಂತ ನಾವು ಇಂಥ ಒಂದು ಕೆಲಸವನ್ನು ನನ್ನ ಪಾಲಿಗೆ ಅನುಗ್ರಹಿಸಿದ್ದಾನೆ ಅಂತಾದ್ರೆ ನನ್ನಂಥ ಪುಣ್ಯಾತ್ಮ ಮತ್ತೊಬ್ಬರಿಗೆ ಇರ್ಲಿಕ್ಕೆ ಸಾಧ್ಯ ಉಂಟು? ಖಂಡಿತ ಇಲ್ಲವೇ ಇಲ್ಲ. ನಮ್ಮಣ್ಣ ಶ್ರೀರಾಮಚಂದ್ರ ಎಲ್ಲವರನ್ನ ಕಳುಹಿಸಿಕೊಟ್ಟಿದ್ದಾನೆ. ತುರಗದ ರಕ್ಷಣೆಗಾಗಿ ಹೋಗಬೇಕಾಗಿದೆ. ತಡ ಯಾಕಂತೆ, ನಡೆಯೋಣ. ರಮಣೀಯವಳ ಚರಿಸಿದ ಮಹಾರಿಗಳು ಸಮಕಳವ ಮನವ ತಾಳಿರಲು ಶ್ರಮಕಳವ ಮನವ ರಮಣೀಯವಳ ಚರಿಸಿದ ಮಹಾರಿಗಳು ನಿಂದು ಶ್ರಮಕಳವ ಮನ ತಾಳಿರಲು ನೋಡಿ, ಇಲ್ಲಿಯ ವಾತಾವರಣವನ್ನು ಕಂಡಾಗ ಎಂಥವರು ಬೆಳಗಾಗಲೇಬೇಕು. ಸುಂದರವಾದ ವಾತಾವರಣ. ಈ ವಾತಾವರಣವನ್ನು ಕಂಡಾಗ ಯಾಕೋ ಏನು ಸ್ವಲ್ಪ ವಿಶ್ರಾಂತಿಯನ್ನ ಪಡೆಯಬೇಕು ಎಂಬ ಕನಸು ನನಗೆ ಕಾಣುತ್ತಾ ಬೇಕು. ಆದರೆ ಸುಂದರವಾದ ವಾತಾವರಣದಲ್ಲಿ ಸ್ವಲ್ಪ ವ್ಯವಹಾರವನ್ನು ಮಾಡಬೇಕು ಎಂಬ ಯೋಚನೆ ನನ್ನದ್ದು. ಆದರೆ ತಮಸಾ ನದಿ ಹತ್ರ ಬಂದಿದ್ದೇವೆ. ಓಲಿ ಒಂದು ಪುರ ಕಾಣುತ್ತಾ ಬಂತು. ಯಾವ ಪುರ ಅಂತ ನಮ್ಗೆ ಅರ್ಥ ಆಗಿಲ್ಲ. ನೋಡೋಣ. ಕೇವಲ ನಿಮಗೆ ಮಾತ್ರ ಆಯಾಸ ಆಗಿದ್ದಲ್ಲ, ನನಗೂ ಆಯಾಸ ಆಗಿದೆ. ಕುದುರೆ ಏನೋ ನೀರು ಕುಡಿತಾ ಕುಡಿದ ನೀರು ಕುಡಿದು ಬಂದ ಕುದುರೆ ವಿಶ್ರಾಂತಿಯನ್ನ ಪಡೆಯಬೇಕು ಅಂತಾದ್ರೆ ಅದಕ್ಕೊಂದು ಆಶಯ ಬೇಕಲ್ಲ. ನೋಡಿ, ಅಲ್ಲೇ ನಿಂತ್ಕೊಂಡಿದ್ದೆ, ನೋಡೋಣವಂತೆ. ಉತ್ತಮನ ಭಕ್ತಿಯಲ್ಲಿ ಮೇಯುತ್ತಿರಲು ಮುನಿ ಪುತ್ರ ಭಕ್ತಿರಕ್ಕೆ ಕರೆದು ಮಿತ್ರಳು ಅಲ್ಲ, ನಾವು ಎಲ್ಲಿ ಬಂದಿದ್ದೇವೆ ಅಂತ ಕಥೆ ಗೊತ್ತಾಗುದಿಲ್ಲ ಮಾವಯ್ಯ. ನನಗೂ ಗೊತ್ತಾಗಲಿಲ್ಲ ಎಲ್ಲಿ ಬಂದೆ ಅಂತ ಇವತ್ತು ಗೊತ್ತೇ ಇಲ್ಲ. ಅದಲ್ಲ ವಿಷಯ. ಇದು ಒಂದೇ ಫೋನ್ ಅಲ್ವಾ, ನಾವೇನು ಕಳಿಸ್ತೇವೆ ನೋಡ್ಬೇಕು ಅಂತ ಈಚೆ ಬಂದ್ರೆ ಹಾ. ನೋಡ ಏ ಬಾ. ನೋಡಿ. ಏ ಬಾ.
ಮಾನಿಗಳೆಲ್ಲರೂ ಕೇಳಿ ಮಾನಿಗಳೆಲ್ಲರೂ ಕೇಳಿ ಮಾನಿಗಳೆಲ್ಲರೂ ಕೇಳಿ ಬಂದ ಪ್ರಾಣಿ ಎಲ್ಲ ಮಾಡಿ ಅಲ್ಲ ನೀವೆಲ್ಲ ಮಾಡಿ ಹಬ್ಬ ಮಾನಿಗಳೆಲ್ಲರೂ ಕೇಳಿ ಬಂದ ಪ್ರಾಣಿ ಯಾವುದು ನೀವು ಹೇಳಿ ಬಂದ ಪ್ರಾಣಿ ಯಾವುದು ನೀವು ಹೇಳಿ ಶೋನಿ ಎಳೆದು ಚೋದೆ ನಾನೀಗ ಕಂಡೆನು ಶೋನಿ ಎಳೆದು ಚೋದೆ ನಾನೀಗ ಕಂಡೆ ಜಾಣರಾದರ ಮನಗಾಣಿಸಿಕೊಳ್ಳಿರಿ ಜಾಣರಾದರೆ ಮನ ಕಾಣಿಸಿಕೊಳ್ಳಿರಿ ಮಾಣಿಗಳೆಲ್ಲರೂ ಕೇಳಿ ಬಂದ ಪ್ರಾಣಿ ಯಾವುದು ನೀವು ಹೇಳಿ ಓ ಮಾನಿಗಳೇ ಎಲ್ಲ ಮಾನಿಗಳೆಲ್ಲ ಇದು ಈಗ ಬಂದದ್ದು ಮಾಡಿ ಅಪ್ಪಯ್ಯ ಹೌದಾ ನಾವು ಮಾತ್ರ ಮಾನಿಗಳೇ ನೋಡಿದೇನೋ ಆಶ್ಚರ್ಯ ಆಯ್ತು ನನಗೆ ಆಶ್ಚರ್ಯ ಅಂದ್ರೆ ಒಂದು ಅಲ್ಲಿ ನೋಡು ಎಂತದ್ದು ಓ ಆ ಕಡೆ ನೋಡು ಓ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಹಾ ಏನೋ ತಿರುಗತ್ತ ಮಾಡ್ತಾ ಉಂಟು ಪಿರಾಣಿ 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 ಪ್ರಾಣಿ ನಮ್ಗೆ ಗೊತ್ತಾಯ್ತು ಹಾ ಅದು ಮನುಷ್ಯ ಅಲ್ಲ ಮನುಷ್ಯ ಅಲ್ಲ ಅವ್ನು ಮತ್ತೆ ಇನ್ನಾಗೂ ಇಲ್ಲ ಅದು ಇಲ್ಲ ಅದು 4 ಕಾಲು ಹೌದು ಇದು 2 ಕಾಲು ನಿಂಗೆ 2 ಕಾಲು ನಿಮ್ಗೆ 4 ಕಾಲು ಇಲ್ಲ ನನ್ನಾಗೂ ಇಲ್ಲ ನಿನ್ನಾಗೂ ಇಲ್ಲ ಅದು ಪ್ರಾಣಿಯೇ ಹೌದೌದು ಆ ಕಡೆ ಈ ಕಡೆ ತಿರುಗಾಟ ಮಾಡೋದು ನೋಡಿದ್ರೆ ನಮ್ಗೂ ಆಶ್ಚರ್ಯ ನೋಡ್ಲಿಕ್ಕೆ ಅದು ಹೇಗೆ ಉಂಟು ನೋಡು ಹಾಗೆ ಎಂತ ಮೈ ಮರಯ ಯಾರ್ದ ಅದ ನಿಂದಲ್ಲ ನಂದಲ್ಲ ನೀವು ಅಲ್ಲಿ ಕಡೆ ಪೇತ ಇನ್ನು ಮೈ ಅದು ಹಾಗೆ ಉಂಟು ಹೌದು ಹೊತ್ತಿದೆ ಬಾವಿಯ ಮೈಯ ಮೈ ಹೊತ್ತದ್ದು ಮಾತ್ರ ಅಲ್ಲ ಅದೆಲ್ಲ ಮೈ ಹೊತ್ತಿದೆ ಅಂತ ಕಷ್ಟ ಪುಸ್ತಕ ಬೆಳ್ಕೊಂಡುಂಟು ಮೈ ತುಂಬ ಎಲ್ಲ ಬಂಗಾರ ಎಲ್ಲ ರಾಶಿ ಹಾಕಿದ್ರೆ ಮಣಿ ರಾಶಿ ಹಾಕಿದ್ದಾರೆ ಸಿಕ್ಕಾಪಟ್ಟೆ ಹೌದು ಮಾರಯ ಇದು ಯಾವ ಪ್ರಾಣಿ ಇದು ಇಲ್ಲಿ ಯಾಕೆ ಬಂತು ಏನು ಕತೆ ಹಾ. ಒಂದು ತಲೆ ಹೋಗುದಿಲ್ಲ ಅದೇ ನಮ್ಮೊಳಗೆ ಚರ್ಚೆ ಮಾಡ್ತಾ ಇದ್ರೆ ಆಗುದಿಲ್ಲ ಅದಕ್ಕೆ ಇವತ್ತು ಉತ್ತರ ಸಿಗುವುದಿಲ್ಲ ಚರ್ಚೆ ಮಾಡೋದು ಬೇಡ ನಿಮ್ಮತ್ತೊಂದು ಮಾಡ ಅದಲ್ಲ ಚರ್ಚೆ ಚರ್ಚೆ ಆದ್ರಿಂದ ಒಂದು ಕೆಲಸ ಮಾಡುವ ಹಾ. ನಮ್ಮಲ್ಲಿ ಬಹಳ ಬುದ್ಧಿವಂತರು ಒಪ್ಪಿದ್ರಲ್ಲ ಅತಿ ಬುದ್ಧಿವಂತ ಅವನ್ನೇ ಕರೆಯುವ ಅವನ ಕರೆಯುವ ಏ, ಲೋಕಮಾನ್! ತೈ 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 ಒಂದು ಕ್ಷಣ ನಿಮ್ಮನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ಲಿಕ್ಕಿಲ್ಲ ನಿಮ್ಮದು ಕಾಲ ಆಗತ್ತೆ ಆರಂಭ ಆಗ್ತದೆ ಅದು ಏನೋ ಲೋಕಮಾನ ಲೋಕಮಾನ್ ಯಾರು ನೀನು ನೀನು ಮಾಡುವ ಪ್ರಯೋಜನ ಮಾಡಲಿಲ್ಲ ಹೀಗೆ ಅಂತ ನನ್ನ ಹೆಸರು ಲೋಕಕುಮಾರ್ ಲವಕುಮಾರ ಹೇಳ್ತಲ್ಲ ಅದಲ್ಲ ಅಲ್ಲ ಮರಯ್ಯ ನಿನ್ನ ಮೊದಲೇ ಒಂದು ಯಾಕೆ ಹೇಳು ಉಪವನ್ನೆಲ್ಲ ನೋಡುವ ಅಂತ ಹೇಳಿ ಹಾಗೆ ನೋಡ್ತಾ ನೋಡ್ತಾ ಮುಂದೆ ಬಂದು ಓ ಆ ಕಡೆ ನೋಡಿದ್ ನೋಡು ಅದು ನೋಡಿದ್ಯಾ ಒಂದು ಆಚೆಯಿಂದ ಈಚೆಯಿಂದ ಆಚೆ ಆವಾಗಿನ ತಿರುಗಾಟ ಮಾಡ್ತಾ ಉಂಟು ಅದು ಎಂತ ನಮಗೆ ಗೊತ್ತಾಗಿದೆ ನಮಗೆ ಗೊತ್ತಾಗಿದೆ ನಂಗೆ ಗೊತ್ತಾಗಿದೆ ಯಾರು ನಾ ಹೇಳುದಿಲ್ಲ ಅವನಿಗೆ ಗೊತ್ತಾಗ್ತದೆ ನಾ ಹೇಳಿದ್ರೆ ಅವನಿಗೆ ಗೊತ್ತುಂಟು ಅವನು ಹೇಳುದಿಲ್ಲ ನಿನಗೆ ಗೊತ್ತಾಗ್ತದಲ್ಲ ಅಯ್ಯೋ ನಾವು ಬಹಳ ಬುದ್ಧಿವಂತರು ಆದ್ರೆ ನಿನಗೆ ಗೊತ್ತುಂಟು ಅಂತ ಆದ್ರೆ ಬುದ್ಧಿವಂತ ಆದ್ರೆ ಆ ಪ್ರಾಣಿ ಯಾವ್ದು ಹೇಳುವ ಬಾಲಕರೆಲ್ಲರೂ ಕೇಳಿರಿ ಬಾಲಕರೆಲ್ಲರೂ ಕೇಳಿರಿ ಬಾಲಕರೆಲ್ಲರೂ ಕೇಳಿರಿ ಭೂಮಿ ಬಾಲದ ಅಶ್ವವ ತಿಳಿಯಿರಿ ಭೂಮಿ ಬಾಲದ
ಹೌದಾ? ಹೇಳುವ ಹಾಗಪ್ಪ ಹಾಗೆಲ್ಲ ನಮಗೆ ಬಾಲಕವೇ ಅಂತ. ಅಲ್ಲ ಒಂದು ಕಷ್ಟ ಗೊತ್ತಾಗುದಿಲ್ಲ ಮಾರ್ರೆ. ಅಯ್ಯೋ ನನ್ಗೆ ಗೊತ್ತಾಗಿದ್ರೆ ಇನ್ನೋಡು ರೋಮ ಯಾಕೆ ಗೊತ್ತಾಗುದಿಲ್ವಾ? ಅವ್ರದ್ದು ಪೂರ್ತಿ ಹೋದ್ರು ಎತ್ತರ ಈಗ ಹುಡ್ತಾರೆ. ಹೌದು ಅವ್ರು ಹುಟ್ಟಿದ್ದಾವಂತೆ. ನಾನು ಉದುರಿದ ಬುದ್ಧಿ ಅಲ್ಲೇ ಹುಟ್ಟುತ್ತೆ. ನಿನ್ನಕ್ಕೆ ಹುಟ್ಟುವುದಕ್ಕೆ ಅವನದಲ್ಲಿ ಹುಟ್ಟುವುದಕ್ಕೂ ನಿನ್ನ ಆಚೆ ಹೋದ್ದು ಹಾಗೆ. ಆದ್ರೆ ನಿಮ್ಮನ್ನ ಬಾಲಕರೇ ಎನ್ನುವುದಾಗಿ ಕರೆಯುವುದಕ್ಕೂ ಬಲವಂತ ಉದ್ದೇಶ ಉಂಟು. ಆಗ ಬಾಲಕರಪ್ಪ ನಾವೆಲ್ಲ ಸಣ್ಣವರಪ್ಪ, ನಮ್ಮ ತಾಯಿ ಹೆಚ್ಚಾಗಿಲ್ಲ. ಇದ್ದ ಪೈಕಿ ಸಣ್ಣವರು ನಾವೇ ಈಗ. ನಿಜವಾಗ್ಲೂ ನಿನ್ನ ಮುಖ ನೋಡಿದ್ರೆ ಬಾಲಕ ಅಂತ ಕರೆಯಲೇಬಾರದು. ಭಗವಂತ ಹೇಳ್ಬೇಕು ಯಾರಿಗೆ ಕರ್ಕೊಂಡು ಬಂದಿದ್ಯಾ ಅಲ್ಲ ಮತ್ತೆ ಯಾವ ರೀತಿ ಕರೆದು? ಹಾಗಲ್ಲ. ಈ ಬಾಲಕರ ಜೊತೆ ನೀನು ಸೇರಿಕೊಂಡದ್ರಿಂದ ಬಾಲಕರೇ ಎನ್ನುವುದಾಗಿ ಕರೆದದ್ದು ಸರಿಯಪ್ಪ. ಆದ್ರೆ ಈ ಪ್ರಾಣಿಯನ್ನ ಕಾಣುತ್ತಾ ಇದ್ದ ಹಾಗೆ ಈ ಪ್ರಾಣಿ ಯಾವುದು ಎನ್ನುವುದಾಗಿ ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ನಿನಗೆ ಬುದ್ಧಿವಂತಿಕೆ ಇದ್ರೆ ಹೇಳುವಂತ ಅಲ್ಲ. ನಿಮಗೆ ಗೊತ್ತಿಲ್ಲ ಎನ್ನುವುದು ನನಗೂ ಗೊತ್ತಿಲ್ಲ. ಪರೀಕ್ಷೆ ಮಾಡುವ ಅಂತ. ಪರೀಕ್ಷೆ ನೀವು ಮಾಡುವುದಕ್ಕಿಂತಲೂ ನಿಮಗೆಷ್ಟು ತಿಳಿದಿದೆ ಎನ್ನುವುದು ನನಗೂ ಗೊತ್ತಿದೆ. ಈಗಾಗಲೇ ಈ ಪ್ರಾಣಿಯ ಬಗೆಗಾಗಿ ನೀವು ನನ್ನಲ್ಲಿ ಕೇಳುವ ಅಗತ್ಯ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಗುರುಗಳು ಮೊನ್ನೆ ಪಾಠ ಮಾಡಲಿಲ್ವಾ? ಅವಾಗ ಬಿಡಬಾರ ಜೂಸ್ಕೊಂಡು ಪಾಠ ಮಾಡ್ತಾರಲ್ಲ. ಒಂದು ತಲೆ ಹೋಗುದು. ಮೊನ್ನೆ ಪಾಠ ಸುದ್ದಿ ಆಗ್ತದೆ. ನಿನ್ನೆ ಪಾಠ ಮಾಡ್ತೀವಿ ಅಂತ ನೆನಪಿರೋದಿಲ್ಲ, ಮೊನ್ನೆ ಮಾಡಿದ ನೆನಪಿರ್ತದೆ. ಮತ್ತೇನಂತೆ ನೆನಪಿಲ್ಲ. ಪಾಠ ಅಲ್ಲ ಪಾಠ ಪಾಠ. ಮೊನ್ನೆ ಮಾಡಿದ ಪಾಠ ಯಾವುದು? ಇದು ಹಯಶಾಸ್ತ್ರ. ಓ ಹಯಶಾಸ್ತ್ರ ಯಾವುದು? ಹಯಶಾಸ್ತ್ರ ಹೇಳಿದಲ್ಲ, ಹಯಶಾಸ್ತ್ರ. ಅದೇ ಹಯಶಾಸ್ತ್ರ ಗೊತ್ತಾಗಲಿಲ್ಲ ಇಲ್ವೋ? ನಮಗೆ ಹಯಗ್ರೀವದೊಂದು ಬಿಟ್ಟು ಹಯಶಾಸ್ತ್ರ ಹಯ ಗೊತ್ತಿಲ್ಲ. ಹಯ ಅಂತ ಹೇಳಿದ್ರೆ ಗೊತ್ತಾಗಲಿಲ್ಲ. ಇದು ಅಶ್ವ 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 ಅದು ಎಂತ ಎಲ್ಲ ಯಾಕೆ? ಓ ಒಂದೇ ಹೇಳ ಅದಕ್ಕೆ ಹಯ ಅಂತೆ, ಹಸು ಅಂತೆ, ದುರ್ಗ ಅಂತೆ, ಕುದುರೆ ಅಂತ ಕುದುರೆ ಹಲವು ಹೆಸರುಂಟು ಎಂಬ ಕಾರಣಕ್ಕಾಗಿ ಹೇಳಿದ್ವಿ. ಯಾವ್ದಾದ್ರು ಒಂದು ಗೊತ್ತಾಗ್ತದೆ ಅಂದ್ರೆ ಅದು ಕುದುರೆ ಯಾವ್ದು? ಅದು ಇದೆ. ಹೌದು, ಒಮ್ಮೆ ಪಾಠ ಮಾಡುತ್ತೆ ಇದ್ರ ವಿಷಯವಾಗಿ. ಯಾವುದಪ್ಪ ಇದು? ಕುದುರೆ. ಯಾರಿಗೆ ಹೇಳ್ತೀನಿ ಏನಾಯ್ತು? ಕುದುರೆ ನಮ್ಗೆ ಗೊತ್ತಿಲ್ವಾ? ಏನಾಯ್ತು? ಕುದುರೆ ಹಾಕಿ ಹೋಗುದು ನಮ್ಗೆ ಗೊತ್ತುಂಟು. ಹಾಗೆ ಅದು ಯಾವ್ದು ಕೂಗುದು? ಹಾಗೆ ಇದು ಮಿಶ್ರ ತಳಿ. ಕತ್ತಿ ಕತ್ತಿ ಕತ್ತೆ ಮಿತ್ರ. ಕತ್ತೆ ಇದು ಗಂಡು ಕತ್ತಿ. ಕತ್ತೆ ಮಿತ್ರ ಅಲ್ಲ? ಕತ್ತೆ ಮಿತ್ರ ಅದ ನಾನಲ್ಲ, ನೀನ್ ಕೂಗುದಲ್ಲ. ಕುದುರೆ ಮೇಲೆ ಕತ್ತೆ ಕತ್ತೆ ಇದು ಕುದುರೆ. ಹಾಗಂತ ಇದು ಸಾಮಾನ್ಯವಾದ ಕುದುರೆ ಅಲ್ಲ. ಭೂಮಿ ಪಾಲಕರ ಅಶ್ವ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಅದೇ ಮೇಲೆ ನೋಡಿ ಮಣಿ ರಾಶಿ ಹಾಕಿದ್ದಾರೆ ಮೈ ಮೇಲೆ. ಕಾಲಾಂತರದಿಂದ ಸಂಘರ್ಷ ಪಟ್ಟಿರುವಂತಹ ದುರ್ಗವೇನು? ಹೌದಪ್ಪ. ಈ ಕುದುರೆಯ ಬಗೆಗಾಗಿ ಇನ್ನೂ ತಿಳಿಯಬೇಕು, ಮತ್ತು ತಿಳಿಬೇಕಂತ ಉಂಟು.
ತಮಕ ಇದ್ದ ಕಾರಣ ಅಲ್ಲಿಂದ ನಾವು ಓಡಿ ಬಂದದ್ದು ಮಾರಾಯ. ನೋಡಿದಿರ ಬಾಲಕರೇ? ಹೌದು ಬಾಲಕನೇ. ಆ ತುರಗವನ್ನ ಸರಿಯಾಗಿ ನೀವು ನೋಡಲೇಬೇಕು. ಹೌದೌದು. ಈಗಾಗಲೇ ಆ ತುರಗವೆನ್ನುವುದು ಅರಸರ ತುರಗವೆನ್ನುವುದಕ್ಕೆ ಸಾಕ್ಷಿ. ಸಂಘರ್ಷಪಟ್ಟಿರುವಂತಹ ತುರಗವೆನ್ನುವುದಾಗಿ ಮೊದಲಾಡುವಂತಹ ಮಾತು. ಹೌದೌದು. ಆ ತುರಗ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ತಿರುಗಾಟ ಮಾಡೋದು ನೋಡಿದ್ಯಾ? ಆ ಚಂದವನ್ನ ಚಂದ ಮಾತ್ರ ಅಲ್ಲ, ಅದು ತಿರುಗಾಟ ಮಾಡೋದು ನೋಡಿದ್ರೆ ಇಡೀ ಉಪವನವೇ ಅದರದ್ದೇ ಅದೇನೊಟ್ಟು ಬಳಸಿಕೊಂಡು ಲೆಕ್ಕ ಹಾಕ್ಬೇಕು. ಈ ಕಾಡಿಗೆ ಅಧಿಪತಿ ತಾನೇ ಎನ್ನುವಂತ ಇದಕ್ಕೆಲ್ಲ ಯಜಮಾನ್ ನಾನೇ ಲೆಕ್ಕ ಹಾಕಿ ತಿರುಗಾಟ ಮಾಡ್ತಾ ಉಂಟು. ಆಗ ಗರ್ವದಿ ತಿರುಗಾಟ ಮಾಡುತ್ತಾ ಉಂಟು. ಗಾಡಿ ಮೇಲೆ ತಿರುಗಾಟ ಮಾಡ್ತಾ ಉಂಟು. ಅದು ಯಾವ್ದಾ? ಗಾಡಿ ಮೇಲೆ. ಗಾಡಿ ಮೇಲೆ ತಿರುಗಾಟ ಮಾಡ್ಲಿಕ್ಕೆ ನೀನದು ಕಾಟ ಗರ್ವದ ಗುಡ್ಡದ ಮೇಲೆ ಗುಡ್ಡದ ಮೇಲೆ, ಗುಡ್ಡದ ಮೇಲೆ. ತಿರುಗಾಟ ಮಾಡ್ತಾ ಉಂಟು. ಅದು ತಿರುಗಾಟ ಮಾಡಿದ್ರೆ ಆಕ್ಷೇಪ ಅಲ್ಲ, ಅದು ಮಾಡಿದ್ದೇ ಏನು ಮಾಡಿದೆ? ತಿರುಗಾಟ ಮಾಡ್ಲಿ ಆಕ್ಷೇಪ ಇಲ್ಲ ನಮ್ದು. ಇಲ್ಲವೇ ಇಲ್ಲ. ಏನ್ ಮಾತು ನೋಡು, ಈಗಾಗಲೇ ಎಲ್ಲ ನಾವು ಬೆಳೆಸಿದಂತ ಉಪವನ ನಾವೇ ಬೆಳೆಸಿದ್ದು. ಹೇಗೆ ಬೆಳೆಸಿದೆ? ನಾವು ಒಂದೆರಡು ಕೆಲಸ ಮಾಡಿದ್ದೇವೆ. ಮತ್ತೆ ನೀರು ಗೊಬ್ಬರ ಎಲ್ಲ ಹಾಕಿದ್ದೇವೆ. ನೀರು ಹಾಕಿದಾರು ಗೊಬ್ಬರ ಹಾಕಿದ್ದಾರೆ. ನಾವು ನೀರು ಹಾಕಿದ್ದು, ಗೊಬ್ಬರ ಹಾಕಿ ಸಗಣಿ ಎಲ್ಲ ಹಾಕುತ್ತವನೇ ಪಾಪ. ಅವ್ವ, ಎಷ್ಟೊತ್ತಿಗೆ ಅದು ಎಷ್ಟು ದೂರ ಹಾಕ್ತಿರ್ತೆ. ಇಲ್ಲಪ್ಪ ಅದು ಸಗಣಿ ಗೊಬ್ಬರ, ಸಗಣಿ ಅದು ಮಣ್ಣು ನಾವೆಲ್ಲ ಬೆಟ್ಟಲ್ಲಿ ಬೆಳೆಸಿದ್ದು. ಹೌದಾ? ಅದೀಗ ಮಾಡಿದ್ದೇನು? ಕೆಡಿಸಿತಿ ವನಸಿರಿ. ಹೌದಪ್ಪ, ಕಾಲಲ್ಲಿ ಹಾಳು ಮಾಡ್ತಾ ಉಂಟು. ಎಲ್ಲ ಹಾಳುಗೆಡವಿದೆ. ಹೌದು ಮಾರಾಯ, ಅದನ್ನ ತಿಂದ್ರೆ ನಮ್ದು ಆಕ್ಷೇಪ ಇಲ್ಲ, ಆಕ್ಷೇಪ ಇಲ್ಲ. ಅದು ಹಾಳುಗೆಡವಿದ್ದು ಆಕ್ಷೇಪ. ಅದೇ ಬೇಸರ. ಹಾಗಾದ್ರೆ ಇಷ್ಟು ಮಾಡೋದಕ್ಕೆ ಯಾವ ಅದಕ್ಕೆ ಹೇಳುದಲ್ಲ, ಅದಕ್ಕೆ ಹೇಳ್ಬೇಕಾ? ಅದಲ್ಲ. ಕುದುರೆ ಅದು ಮೂಕ ಪ್ರಾಣಿ. ಹೌದು. ಅದಕ್ಕೆ ಹೇಳುದು ಒಂದೇ, ನಿಮ್ಗೆ ಹೇಳುದು ಒಂದೇ. ನಿಂಗೆ ಹೇಳುದು ಒಂದೇ. ನಮಗೆ ಒಂದು ಭಾಷೆ ಬರುದಿಲ್ಲ ಅಂತ ಮತ್ತೆ ನಮ್ಗೆ ಬರ್ತದಲ್ಲ. ಆದ್ರೆ ಅದಕ್ಕೆ ಹೇಳುದಲ್ಲ. ಒಡವೆ ಪಾಲಕ ಅವ ಮಂಡಿ ಬೆಟ್ಟವ, ಮತ್ತೆ ಅವ ಬಿಟ್ಟವ ಮಂಡಿ ಬೆಟ್ಟ ಅಂತ ಹೇಳು. ಶೂನ್ಯ ಬುದ್ಧಿ ಅವ, ಹೀನ ಬುದ್ಧಿಯವ. ಹೌದು. ಅವ ಹೀಗೆ ಮಾಡಿದ್ದಾನೆ ಅಂತ ಆದ್ರೆ ತಡ ಮಾಡುವುದು ಸರಿಯಲ್ಲ. ಕೆಲಸ ಮಾಡುವ. ಆ ಕುದುರೆ ಹೀಗೆ ಮಾಡ್ತಾರ, ಆ ಕುದುರೆ ಹತ್ರ ಹೋಗಿ ಹೀಗೆ ಯಾಕೆ ಮಾಡಿದೆ ಅಂತ ಕೇಳ್ಕೊ ಬರುವ. ಮೊದಲೇ ಹೇಳದೆ ನಾನು, ಆ ಕುದುರೆಗೆ ಭಾಷೆ ಬರುವುದಿಲ್ಲ, ಅದರಲ್ಲಿ ಕೇಳುವುದಕ್ಕೆ ಹೋಗ್ತಾನೆ ಅಂತ ಆದ್ರೆ ಅವನಿಗೂ ಭಾಷೆ ಬರುವುದಿಲ್ಲ ಅಂತ. ಇದು ಮಾತಾಡುದಿಲ್ಲ, ಅದೆಲ್ಲ ಹೇಳದ್ದ. ಹತ್ತ ನೋಡಿದ್ರೆ ಸಿಗುವುದಿಲ್ಲ ಸೂಚನೆ. ಹಣೆಯಲ್ಲಿ ಲೇಖನ ಕಾಣಿಸ್ತಾ ಉಂಟು. ಏನು ಪಾಲಕ ಪಾಲಕ. ಹೌದು. ಕುದುರೆಯನ್ನ ಕಟ್ಟಿ ಅಲ್ಲಿ ತಲೆ ಕಟ್ಟಿದ್ದೇವೆ. ಬಾಳೆಮರಕ್ಕೆ ಕಟ್ಟಿ ಬಾಳೆಮರ ಕಟ್ಟಿದ್ದೇವೆ. ಯಾವುದನ್ನು ಕಟ್ಟಿದ್ದೇವೆ? ಯಾವುದರಲ್ಲಿ? ಇನ್ನು ಉತ್ತರ ಕ್ರಿಯೆಯಲ್ವೇ? ಉತ್ತರ ಕ್ರಿಯೆಯಲ್ಲಿ ಅಪರಾಧ ಮಾಡು. ಆಯ್ತಾ? ಉತ್ತರೆಯಲ್ಲಿ ಅದೇ ಹೊಗೆ ಇತ್ತಲ್ಲ, ಹಗ್ಗ ಇಲ್ಲ ಅಂತದೆ ಉತ್ತದೆ. ಅದರಲ್ಲಿ ಬಾಳೆಮರ ಕಟ್ಟಿ ಬಂದಿದ್ದೇವೆ. ಸಂಪೂರ್ಣ ತಲಾಳಾಗಿದೆ ಕೇಳ್ತೇನೆ. ಉಂಟಲ್ಲ ಮರ ಇದು? ಅಲ್ಲ ಹಾಗಲ್ಲ, ಬಾಚಿಕೊಂಡಿದ್ದಲ್ಲ. ಬುದ್ಧಿ ಇಲ್ವಾ ಕೇಳುವುದು? ಯಾಕೆ ಇಲ್ಲ ಅಂತ ಆದ್ರೆ ಕುದುರೆಯನ್ನ ಬಾಳೆ ಮರಕ್ಕೆ ಕಟ್ಟಿದೀಯಾ? ಎಲ್ಲಿಯಾದ್ರೂ ಕುದುರೆ ಒಮ್ಮೆ ಜಿಗೀತು ಅಂತ ಆದ್ರೆ ಬಾಳ ಮರ ಬುಡ ಸಮೇತ ಕಿತ್ತು ಬರುವುದಿಲ್ವಾ? ಯಾಕೆ ಹಾಗಾದ್ರೆ ಕಟ್ಟಕ್ಕೆ ಬಂದಿದ್ದೆ. ಹೌದಾ? ಏನಾದ್ರು ಮಾಡ್ಕೊಳ್ತಾ ಅದು ಇಲ್ಲ, ಏನು ಮಾಡ್ಕೊಳ್ಳೋ ಅರ್ಥ ಏನು? ಏನು? ಕುದುರೆ ಬಿಟ್ಟವನಿಗೆ ಎಷ್ಟು ಮರ್ಯಾದೆ ಉಂಟು, ಕುದುರೆಗೂ ಅಷ್ಟೇ ಮರ್ಯಾದೆ ಉಂಟು. ಕೆಲವರು ಮರಿದ ಪ್ರಶ್ನೆ ಅಂತ ಆಗ್ತದೆ. ದೊಡ್ಡವರು ಹೊಡಿಬೇಕು ಅಂತಿಲ್ಲ, ಹೊಡಿತೆ ಅಂತ ಹೇಳಿದ್ರೆ ಸಾಕು. ವಿಷಯ ಹೌದು. ಮರ್ಯಾದೆ ಪ್ರಶ್ನೆ ಸುಮ್ಮನಿರ್ತಾರೆ. ಅದೇ ದೊಡ್ಡವರು ಬಿಟ್ಟಂತ ಕುದುರೆ ಮೇಲೆ ಅವ್ರಿಗೆ ಇದ್ದಷ್ಟೇ ಮರ್ಯಾದೆ ಇರ್ಬೇಕಲ್ಲ. ಇದಕ್ಕೂ ನಾವು ಯಾವ ಮರ ಕಟ್ಟಿದ್ದೇವೆ ಹೇಳುದಲ್ಲ, ಕಟ್ಟಿದ್ದೇವೆ ಅಷ್ಟೇ. ನಿಜವಾಗ್ಲೂ ನನಗೆ ಸಂತೋಷ ಆಗಿದೆ. ಯಾಕೆ ಕೇಳು. ಮತ್ತೆ ಇನ್ನೊಂದು ವಿಷಯ ಗೊತ್ತಿದೆ ನಿಮಗೆ, ಈ ಪ್ರಾಣಿಗಳಿಗೆಲ್ಲ ಮೂಢನಂಬಿಕೆ ಇರ್ತದೆ. ಈ ನೀನು ಕೆಲಸ ಮಾಡು, ಒಂದು ಹಗ್ಗ ತಗೊಂಡು ಈ ಕರುವನ್ನು ಕೂತಿ ಈ ಹಗ್ಗ ಹಾಕಿ ಹೀಗೆ ಎಳ್ಕೊಂಡು ಬಂದ ಹೀಗೆ ಕಟ್ಟು, ಗಟ್ಟಿ ಕಟ್ಟಬೇಕು ಅಂತ ಹೀಗೆ ಮಾಡ್ರೆ ಸಾಕು. ಅದ್ರ ಲೆಕ್ಕ ಏನು? ನನ್ ಕಟ್ಟಾಕಿದ್ದಾರೆ, ಎಲ್ಲೂ ಹೋಗ್ಬಾರ್ದು ಅಂತ. ಮತ್ತೆ ಪುನಃ ಹೀಗೆ ಮಾಡಿದ ವಿನಃ ಅದು ಬಿಡಿಸ್ಕೊಂಡು ಹೋಗುದಿಲ್ಲ. ಇನ್ನೊಂದು ಪ್ರಾಣಿಗಳ ಮೂಢನಂಬಿಕೆ ನೋಡು. ಈ ಹೊಂದಿ ನೋಡಿದೆ, ಎಲ್ಲಿ ನೋಡಿದ ಅಂದ್ರೆ
ಈ ಹಂದಿ ನೋಡ್ಲಿ ಮರ ಎಲ್ಲೂ ಛೇ! ಅಲ್ಲ ಉಪ್ಪೊಂದಲ್ಲ ಹಂದಿ ನೋಡ್ಲಿಲ್ವಲ್ಲ ಅಲ್ಲ. ಮತ್ತೆ ಇದು ಹೊರಗಡೆ ಹಂದಿ ಹೊರಗಡೆ ಹಂದಿ ಅದೇ ನಮ್ಮ ಉಪ್ಪೊಂದು ಆಚೆ ಹಂದಿ ತಿರುಗುತ್ತಿರ್ತಾವಲ್ಲ ತಿರುಗಾಟ ಮಾಡಿದ್ದು. ಅವು ಮಾಡುದೇನು ಹಂದಿ ಹೋಗಿ ಹೋಗಿ ಮನುಷ್ಯರ ಕಂಡಾಗ ಹಿಂಡ್ಲಿ ತಲೆ ಹಾಕು ತಲೆ ಮಾತ್ರ ಹಿಂಡ್ಲೊಳಗಿರ್ತದೆ ಮೈ ಪೂರ್ತಿ ಹೊರಗಿರ್ತದೆ ಅದ್ರ ಲೆಕ್ಕ ಹಾಕುದೇನು ನಾನು ಯಾರಿಗೂ ಕಾಣ್ತಾ ಇಲ್ಲ ಉಂಟು ಅಂದ್ರೆ ಹಂದಿ ಮೂಢನಂಬಿಕೆ ಅಂದ್ರೆ ಅದೇ ಹಾಗೆ ಹಾಗಾಗಿ ಯಾವ ಮರ ಕಟ್ಟಿದ್ದೇವೆ ಅಂತಲ್ಲ ಕಟ್ಟಿದ್ದೇವೆ ಅಷ್ಟೇ ಆದ್ರೆ ಮನೆ ಮೇಲೆ ಲೇಖನ ಇತ್ತು ಬಿಡಿಸ್ಕೊಂಬಂತೆ ಒಂದು ವಿಚಾರ ಗೊತ್ತುಂಟಾ ಹೇಳ. ಕುದುರೆ ಕಟ್ಟಿದವರಿಗೆ ಮರ್ಯಾದೆ ಅಂತ ಕುದುರೆ ಉಂಟು ಎನ್ನುವುದು ಸಾಬೀತಾಗಿದೆ ಒಳ್ಳೆ ಹೋಗುದಿಲ್ಲ ಹೌದಾ ಮತ್ತೆ ಈಗ ಕೆಲಸ ಮಾಡ ಈಗ ಮಿತ್ರ ಲೇಖನವನ್ನು ಬಿಡಿಸಿಕೊಂಡು ಬಂದಿದ್ದೀರಿ ಹೌದು. ಎಲ್ಲವರಿಗೂ ತಿಳಿಯುವ ಹಾಗೆ ಸ್ಪಷ್ಟವಾಗಿ ವಾಚಿಸಿ ಯಾವ್ದು? ಓದಿ ಹೇಳು ನೀನೆ ಇಲ್ಲಿ ಯಜಮಾನ ನೀನೆ ಏನಿದ್ರು ನಿನಗೆ ಯಜಮಾನಿಕೆ ಓದಿ ಹೇಳು ಓದು ಯಾವ್ದು? ಲೇಖನವು ಓದಿಸುವುದ ತಲೆ ಕೆಳಗಾಯ್ತು ಲೇಖನವು ವಾಚಿಸುತ್ತ ಭೂಸುರನು ಪರಿಪರಿಯೇ ವಾಚಿಸಲು ಓ ಆ ಆ ಕೈ ನಿಮ್ಮ ಅಪ್ಪ ಇತ್ತಲ್ಲ ಮತ್ತೆ ಅದೇ. ಮಾತಾಡ್ತಾ ಅದೆಲ್ಲ ಒಂದು ತಲೆ ಬಿಸಿ ಆಯ್ತು ಈಗ ನಾನು ಓದುವುದಾ ಅಲ್ಲ ಓದುವ ವಿಷಯ ಅಲ್ಲ ಮಾರಾಯ ತಲೆ ಮಾರೆ ಅವರು ಶುರು ಮಾಡಿದ್ ನೋಡಿದೆ ಬಾಮಿನಿ ಹಾ. ಸತ್ಯ ಇಲ್ಲ ಪುಸ್ತಕದಲ್ಲಿ ದೇವರಣೆ ಮಾಡೋದಿಲ್ಲ ಇಲ್ಲ ಸುಳ್ಳು ಹೇಳುದಾ ಹೇಗೆ ಹೇಳ್ತೀಯ ಅವನು ಸುಳ್ಳು ಕಿಸಿ ತೆಗೆದೇ ಹಾಕಿದ್ದವ್ರು ಈಗ ನಮ್ಮನ್ ಮಂಗನ ಮಾಡುವ ಅಂತೇಳಿ ಆಗ ಮಂಗನ ಮಾಡಿ ನಂಗೆ ಪದ್ಯ ಹೇಳಲಿಕ್ಕೆ ಬರುವುದಿಲ್ವಾ ನೋಡ್ತಾ ಇರಿ ಈಗ ಲೇಖನವ ಸಂಪ್ರದಾಯವ ಎಷ್ಟಾಗಿತ್ತು ಪಂಚಮ ಹಾ ನಿಮ್ಗೆ ತಗೋದಿಲ್ಲ ಅದು ಬೆಳಗಿನ ಜಾವ ಹಾ ಬೆಳಗಿನ ಜಾವದ್ದು ಈಗ ಎಂತ ಹೇಳುದು ಅದು ಹಾಗೆ ಅದು ನಮ್ಮ ಮನೆ ಹೋಗುದಲ್ಲಿಗೆ ಬೆಳಗಿನ ಜಾವದ ಲೇಖನವ ವಾಚಿಸುತ್ತ ಭೂಸೂರ ಯೋಚಿಸುತ್ತ ಮಾಡುಚೆ ಮಾಡುಚೆ ಪಿಂದಿರುಗೇಸಿ ಅಲ್ಲ 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 ನೀನು ಪುಣ್ಯಾತ್ಮ ಮೊದಲೇ ಸಮಯ ನೀನು ಮುಡ್ಚುವುದಕ್ಕೆ ಬಂಜುವ ಅದೆಲ್ಲ ಮಾರಾಯ ಅದು ಇದಕ್ಕೆ ಬುದ್ಧಿ ಬರ್ತಿರುವುದಾ ಅಲ್ಲದಲ್ಲ ಈಗ ನಾನು ಯಾಕೆ ಹೇಳ್ದೆ ಯಾಕೆ ನಾನು ಓದಿಲ್ಲ ಬರುವುದಿಲ್ಲ ಅಂತಲ್ಲ ಓದುವಾಗ ಇಲ್ಲ ಅಂತ ನಾನು ಯಾಕೆ ಈ ಗುರುಮಠದಲ್ಲಿ ಇದ್ದವ್ರ ಪೈಕಿಯಲ್ಲಿ ಹಿರಿಯವ ಅಂದ್ರೆ ನಾನೇ ನಾನು ಹೆಚ್ಚಿನ ಅಭ್ಯಾಸ ಮಾಡಿದವ ಮತ್ತೆ ಒಂದೊಂದು ತರಗತಿಯಲ್ಲಿ 4 ವರ್ಷ ಕೂತು ಅಭ್ಯಾಸ ಮಾಡಿದವ ನಾನು ಯಾಕೆ ಯಾಕೆಂದ್ರೆ ನಿಮಗೆಲ್ಲ ತಾಳ್ಮೆ ಇಲ್ಲ ಗುರುಗಳು ಹೇಳಿದ ಮಾತು ಒಂದು ದಿವಸ ನೀವು ಕೇಳುವುದಿಲ್ಲ ಗುರುಗಳು ಪ್ರಥಮವಾಗಿ ಹೇಳಿದ್ದೇನು ಮಕ್ಕಳೇ ಮನುಷ್ಯನಿಗೆ ತಾಳ್ಮೆ ಬೇಕು ತಾಳ್ಮೆಗಿಂತ ಅಧಿಕ ತಪವೂ ಬೇರೊಂದಿಲ್ಲ ಎನ್ನುವ ಮಾತಿರ್ಲಿಕ್ಕಾಗಿ ನಾ ತಾಳ್ಮೆಯಲ್ಲೇ ಕಲಿತಾ ಇದ್ದೆ ನೀವು ಈ ವರ್ಷ 1ನೇ ತರಗತಿ ಆದ್ರೆ 1 ವರ್ಷ 2 ತರಗತಿ ಹೋಗಿ ಆಯ್ತು ನಾವು ಹಾಗಲ್ಲ ತಾಳ್ಮೆಯಲ್ಲಿ ಒಂದರಲ್ಲೇ ಇದ್ದೇವೆ ನಾವು ಸಾಯುವವರೆಗೆ ತಾಳ್ಮೆ ತಗೊಂಡೇ ಇರ್ತೀಯ ಹಾಗೆ ಎಷ್ಟು ವರ್ಷ ಕೂತ್ರೆ ಒಂದರಲ್ಲೇ ಇದ್ದಾಗ ಏನಾದ್ರು ಬಿಡುವುದಿಲ್ಲ ಬಿಡು ಅದಲ್ಲ ಹಾಗೆ ಮತ್ ನಾನು ಓದ್ಬೇಕು ಅಂತ ಆದ್ರೆ ಕನಿಷ್ಠ ಪಕ್ಷ ಆನೆ ಹಣೆ ಮೇಲೆ ಇರ್ಬೇಕು ಯಾಕೆ ಹೆಚ್ಚಿನ ಅಭ್ಯಾಸ ಮಾಡಿದವು ದೊಡ್ಡ ಪ್ರಾಣಿ ಅದ್ರ ಪ್ರಾಣಿ ಇದು ಕುದುರೆ ಹಣೆ ಮೇಲೆ ಇದ್ದಲ್ಲ ನೀನೇ ಓದ ನಂಗೆ ಓದ್ಲಿಕ್ಕೆ ಬರುವುದಿಲ್ಲ ಬರೀದಿರ್ಬೇಕು ನೀನೇ ಓದ ಅವನಿಗೆ ಗೊತ್ತು ಧರಣಿ ವಂಶಜರಾನ ಧರಣಿಯಳು ನಿಶ್ಚೀನ ತುರಗ ಮೇಲವ ಮಾಪನ ಪರಮ ವಿಕ್ರಮಿಗಳು ಹರಿಯನ್ನು ಬಂಧಿಸಿ ದುರವನ್ನು ಕೊಡಬಹುದು ರಣಕಂಜಣ್ಣರವರು ಕನಕಾದಿಗಳ ಕೊಟ್ಟು ಮಣಿಯಳು ಪಾದಗಳು ಧ್ವನಿಸದೆ ಪರವನು ರಣಗಲಿ ಶತ್ರುಘ್ನ ಗುಣಿಸುವ ಮಿತ್ರರುಳು ಲೇಖನದಲ್ಲಿ ಏನುಂಟು ಮೊದಲಾಗಿ ಸ್ವಸ್ತಿ ಎನ್ನುವುದಾಗಿ ಬರೆದಿದ್ದಾರೆ ಕಾಯಿಟ್ಟಿದೇವಲ್ಲ ಸ್ವಸ್ತಿಗೆ ಯಾವ ಸ್ವಸ್ತಿ ಬೆಂಟಕ್ಕಿಯ ಪೊಚ್ಚ ಬೆಳ್ತಕ್ಕಿ ಮೇಲೆ ಕಾಯಿ ಸ್ವಸ್ತಿ ಏನಿಗೆ ಗೊತ್ತಾಗಿತ್ತು ಅವನ ಚೂಸಿ ಇತ್ತಲ್ಲ ಮಳೆಗಾಲದಲ್ಲಿ ಅದೇ ಕೆಲಸ ಇಸ್ಮಾಯ. ಸ್ವಸ್ತಿ ಅಂತ ಹೇಳಿದ್ರೆ ಓದುವರಿಗೆ ಶುಭದ ಸಂಕೇತ ಅಂತ ಆಯ್ತು ತರಣಿ ವಂಶದ ರಾಮ ಧರಣಿಯು ನಿಸ್ಸೀಮ ಅವನು ನರಸಿಂಹ ಇಲ್ಲಿ ಮರೆಯ ನರಸಿಂಹನ್ ಕುರ್ಸೋತಿಲ್ಲ ಈಗ ನಿಸ್ಸೀಮ ಅಲ್ಲ ಮರೆ ನಿಸ್ಸೀಮ ನಿಸ್ಸೀಮ. ರಾವಣಾದಿ ಕಾರಣ ಕೊಂದು ತನ್ನ ಪಾಲಿಗೆ ಬ್ರಹ್ಮತ್ಯ ದೋಷ ಬಂತು ಎಂಬ ಕಾರಣಕ್ಕಾಗಿ ಅದನ್ನು ನಿವಾರಿಸಿಕೊಳ್ಳಲು ಸುಲಭವಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾನೆ ಕೈಗೊಳ್ಳಿಯಪ್ಪ ಕೈಗೊಳ್ಳಿ ನಾವೆಂತ ನೋಡೋದಕ್ಕೆ ಎಲ್ಲ ಊಟ ಬಲುಪುಳ್ಳವರು ಗಟ್ಟಿ ಕಾದಾಡಬೇಕು ಎಷ್ಟು ಗಟ್ಟುವಷ್ಟು ಕಟ್ಟುವಷ್ಟು ಬಲ್ಸ್ಬೇಕು
ಬಲಹೀನರಾದವರು ಕಪ್ಪ ಕಾಣಿಕೆಯನ್ನು ಕೊಡಬೇಕು ಎನ್ನುವುದಾಗಿ ಬರೆದಿದ್ದಾರೆ. ನೀನು ಕೆಲಸ ಮಾಡಿ ಇಂತ ಕಡೆ ಬಿಸಾಡ ಇಲ್ಲ ಒಬ್ಬರು ಗುಂಡಿ ಹೋಗ್ತಾರೆ ಎಂತ ಆಯ್ತದ ಕುದುರೆ ಬಿಡಿಸಿ ಇಲ್ಲ ನಮಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಕುದುರೆ ಮೊದಲು ಬಿಡಿಸಿ ಬಿಡುವ. ಒಂದೇ ಕಪ್ಪ ಕಾಣಿಕೆ ಕೊಡ್ಬೇಕು, ಯುದ್ಧ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆ ರಂಗದಲ್ಲಿ ಯಾರು ಬೇಕು ಮರ ಕುದುರೆ ಬಿಡಿಸಿ ಬಿಡುವ ಇಲ್ಲೇಕಂತ ಬಿಸಾಡುತ್ತೆ. ಭಯ ಪಡುವಂತ ಅಗತ್ಯವೇ ಇಲ್ಲ. ಮಾರೀತಿಯ ಪೌರುಷ ರಾಮಗೆ ಎನ್ನುವುದಾಗಿ ಕೇಳ್ತೇನೆ. ರಾಮ್ನಿ ಮಾರ್ಲಿ ಧೂಮ್ನಿ ಮಾರ್ಲಿ ನಮ್ಗೆ ಸಂಬಂಧ ಇಲ್ಲ, ನಮ್ಗೆ ಬೇಡ ಅದ. ಬೇಡ ಎನ್ನುವುದಾಗಿ ಕೈಗಟ್ಟಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಕುದುರೆಯನ್ನ ಕಟ್ಟಿದ್ದೇವೆ, ಇನ್ನು ಬಿಗಿಯಾಗಿಸೋಣ. ಬಂದವರೊಡನೆ ಕಾದ ಕಾಡಿಯ ಹೋರಾಟ ಅಂತ ತಿಳ್ಕೊ. ಏನು ನನ್ನ ಕಣ್ಣೇನು ಯುದ್ಧಕ್ಕೆ ಹೋಗ್ಬೇಡ. ನಾನು ಯುದ್ಧಕ್ಕೆಲ್ಲ ಹೊಡೆದಾಟಕ್ಕೆಲ್ಲ ಜನ ಅಲ್ಲ ಮನೆಯ. ನನ್ನ ಹತ್ರ ಅಂತೂ ಆಗುದಿಲ್ಲ. ನಾನು ಇವತ್ತವರೆ ಬಾಯಿ ಹಾರಿಸ್ಕೊಂಡೇ ಬದುಕತ್ತೆ ಬಿಟ್ಟು ಎಲ್ಲೂ ಕಷ್ಟ ಮಾಡೋಕ್ಕಿಲ್ಲ. ಅದು ನನಗೆ ಗೊತ್ತಿಲ್ವಾ? ನೀನ್ ಮತ್ತೆ ಹೊಡೆದಾಟಕ್ಕೆಲ್ಲ ಜನವ ಅಲ್ಲ. ನಾವಂತಲ್ಲ, ರಾಮನ್ರೇ ಹೊಡೆದಾಟ ಮಾಡಬಾರ್ದು ಅಂತ ಖಂಡಿತ ಹೊಡಿಬೇಕು. ಯಾವ್ದ್ರಲ್ಲಿ ಮಾತಲ್ಲಿ ಪೆಟ್ಟು ಹೊಡಿಬೇಕೆ ಬಿಟ್ರೆ ಬ್ರಾಹ್ಮಣನಾದವ ಕೈಯಲ್ಲಿ ಹೊಡಿಬಾರ್ದು. ಅದಕ್ಕೆ ಬ್ರಾಹ್ಮಣನ ಮಾತಿನ ಪೆಟ್ಟು ಅಂತ ಹೇಳ್ತಾರೆ. ಆದ್ರಿಂದ ನಾವೊಂದು ಕೈ ಮಾಡಬಾರ್ದು, ನಮ್ಗೆ ಬ್ಯಾಗ್ದು ಬೇಡ. ನಿನ್ನನ್ನು ನಂಬಿಕೊಂಡು ನಾನು ತುರಗವನ್ನ ಕಟ್ಟಿದ್ದಲ್ಲ. ನಿಮಗೆ ಭಯವು ನಿಮಗೆ ರೆಪ್ಪಾಗಿ ಮುಸುಕಾಕಿ ಮಲಗಿಕೊಳ್ಳಿ. ಮಲ್ಕೊಂಡ್ರೆ ಸಮಸ್ಯೆ ಆಗ್ತದೆ. ಆಗುದಿಲ್ಲ. ಹೋಗ್ಲೇಬೇಕಾ? ನಾನು ಹೋಗುವುದೇ ಆತ್ಮಲ್ಲ. ಈಗ ನಾವು ಹೊಟ್ಟೆ ಹೋಗ್ತೇವೆ ಅಂತ ಸಮಸ್ಯೆ ಆಗ್ತದೆ. ಯಾರು ಇಲ್ಲಂತ ಆಗುದು ಬೇಡ. ಒಂದು ಉಪ್ಪಿಟ್ಟಿನಲ್ಲಿ ಬಲ ಉಂಟು ಅಂತ ತೋರಿಸಿ ಬಿಡು. ಮತ್ತೆ ಉಪ್ಪಿಟ್ಟಾಗ ಒಗ್ಗಟ್ಟಿನಲ್ಲಿ ಯಾರು ಬಿಟ್ಟು ನೋಡುವ. ಮುನಿವಟ್ಟುಗಳೆಲ್ಲ ಸೇರಿ ನಮ್ಮ ಕುದುರೆಯನ್ನು ಕಟ್ಟಿದ್ದಾರಂತೆ. ಮುನಿವಟ್ಟುಗಳ ಸೊಕ್ಕೆಷ್ಟುಂಟು ಎಂಬುದನ್ನು ನೋಡಬೇಕಾಗಿದೆ.
ನೀನೊಬ್ಬ ಗಂಡುಗಲು ಎನ್ನುವುದಕ್ಕೆ ಎರಡು ಮಾತಿಲ್ಲ. ಕಾರಣ ನಮ್ಮೀ ಬಂದಿರುವಂತ ತುರ್ಗವನ್ನ ಬಂಧಿಸಿದ್ದೀಯ ಕಾಣುವುದಕ್ಕೆ ಮುನಿವಟ್ಟುಗಳು ಎನ್ನುವುದಕ್ಕೆ ಎರಡು ಮಾತಿಲ್ಲ. ಬ್ರಾಹ್ಮಣರು ನೀನೋ ನಿನ್ನಂತವರು ಹೀಗೆ ಮಾಡುವುದು ಸರಿಯಲ್ಲ. ಹುಡುಗ, ನೀನೊಬ್ಬ ಬಾಲಕ. ನಿನ್ನಲ್ಲಿ ಕೇಳುವಂತ ಪ್ರಶ್ನೆ ಇಷ್ಟೇ, ನಿನ್ನನ್ನ ಪಡೆದಂತ ಪುಣ್ಯಾತ್ಮ ತಂದೆ ತಾಯಿ ಯಾರು? ಯಾರು ನಿನ್ನ ಪುರೆಯಲ್ಲಿ? ಹೇಳು, ಕುದುರೆಯನ್ನು ಬಿಡು. ಅರಿಯನು ಕೋಲವಾನಾನು ಕರೆವರು ಲವನೆಂದು ಕರೆವರು ಲವನೆಂದು ಕರೆವರು ಲವನೆಂದು ಕರೆವರು ಲವನೆಂದು ಕರೆವರು ಲವನೆಂದು ಕರೆವರು ಲವನೆಂದು
ಪರಾಕ್ರಮಿ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಯಾಕೆ ನಾನು ತಂದಿರುವ ತುರಗವನ್ನ ನೀನು ಕಟ್ಟಿದ್ದೀಯ. ಎದುರುವ ಪ್ರಶ್ನೆಯೇ ನಮಗಿಲ್ಲ. ನಮಗೆ ಆಗ್ತದೆ ಯಾವುದಕ್ಕೆ ಹೆದರುವುದಿಲ್ಲ ಅವರು. ಹೌದಾ? ಮುಂದೆ ಯಾವ್ದ್ಯಾವ್ದು ಯಾವುದಕ್ಕೂ ಭಯಂಕರ ಹಾಗೆ ಮುಂದೆ ಇಚ್ಚಿ ಬರ ನಮ್ಮ ಪಕ್ಷ ಇಚ್ಚಿ ಬರ ಅಲ್ಲ ಪಕ್ಷ ಯಾರ್ದಾದ್ರೆ ಅಂತ ಮತ್ತೆ ಸಿಕ್ಕ ಬಿಟ್ಟಿದ್ದೀರಲ್ಲ. ಇಚ್ಚಿ ಬರ ಅಯ್ಯ ನೀನೊಬ್ಬ ಪರಾಕ್ರಮಿ ಎನ್ನುವ ಎರಡು ಮಾತಿಲ್ಲ. ಯಾಕೆ ಯಾಕೆ? ನಿನ್ನ ಮುಖದ ವರ್ಚಸ್ಸೆ ಹಾಗುಂಟು. ಅಯ್ಯೋ ನಮ್ದು ನಿಮ್ಮ ಕಣ್ಣ ಹಾಗೆ ಆಗ್ತಾ ಉಂಟು. ಏನೊಂದು ಏನೇನು ಕಲ್ಪನೆ ಆಗ್ತಾ ಉಂಟು. ಯಾವ್ದಲ್ಲ ಹಳೆದಲ್ಲ ಅಂದ್ರೆ ನೀವು ಭಯಂಕರ ಕ್ರಿಮಿ ಅಂತ. ಯಾವ್ದ ಕ್ರಿಮಿ ನೀನು ಅಲ್ಲ ಪರಾಕ್ರಮಿ. ಪರಾಕ್ರಮಿ. ಅಯ್ಯ ಪರಸ್ಪರ ಎದುರಾಗಿರುವಂತ ಐನ ಪರಸ್ಪರ ಎದುರಾಗ್ತಾ ಸಂದರ್ಭ ಎಂತದ ಎಂತದ ಅಯ್ಯನ ಅಯ್ಯ ಅಯ್ಯ ಅಂತ. ಯಾರು ನಮ್ಗೆ ಮಹನೀಯ ಅಯ್ಯ ಗೌರವಾನ್ವಿತರು ಕರೆಯುವುದು. ಹೌದು. ಈಗಾಗಲೇ ಪರಸ್ಪರ ಅಪರಿಚಿತರು ನಾವು. ಪರಿಚಯವನ್ನು ಮಾಡಿಕೊಳ್ಳುವುದು ಆಕ್ಷೇಪವಲ್ಲ, ನರವೂ ಅಲ್ಲ. ಖಂಡಿತ ಅಲ್ಲ. ಹಾಗಾದ್ರೆ ನೀನು ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಉಂಟು ಅಂತ ಅಲ್ಲ. ಅಲ್ಲ ಅಲ್ಲ ಗೊತ್ತಿದ್ದಷ್ಟನ್ನ ಚಾಚು ತಪ್ಪದೆ ನಿನಗೆ ಅರ್ಥ ಆಗುವಾಗ ಹೇಳ್ತೇನೆ. ಹಾ ಸರಿ ನೀ ಹೇಳುದು ಹೇಳ ಅವ್ರಿಗೆ ಅರ್ಥ ಬಿಡುದು ಅವಳಿಗೆ ಬಿಟ್ಟದ್ದು. ಅವಳನ್ನ ಎಲ್ಲಿ ಹಿಡ್ಕ ಬಂದ್ಯಾ? ಬರ್ಲಿಕ್ಕೆ ಟ್ರೈ ಮಾಡಿ ಕರ್ಕೊಂಡ್ಬಂದಿದ್ದು ನಾವು ಒಟ್ಟಿಗೆ ಇದ್ದವ್ರು ಬರ್ರೆ. ನಾವು ಒಬ್ಬೊಬ್ಬರು ಎಲ್ಲಿ ಹೋಗುವುದಿಲ್ಲ, ಒಟ್ಟಿಗೆ ಒಟ್ಟಿಗೆ ಹೋಗುವ. ಶ್ರೇಷ್ಠರು ಅಂತಾಯ್ತು. ಆದ್ರೆ ತಂದೆ ತಾಯಿಗಳ ಪರಿಚಯವನ್ನ ಕೇಳಿದೆ. ಅರಿಯನು ಕುಲವನ ಅಂತ ಕುಲಗೋತ್ರಗಳ ಬಗೆಗಾಗಿ ಕೇಳಿದವ ಅಲ್ಲ. ತಂದೆ ನನ್ನ ಜನ್ಮಕ್ಕೆ ಕಾಣಿಕೊಡ್ತಲಿದ್ದಾರೆ. ಅವರ ಹೆಸರೇನೆನ್ನುವುದಾಗಿ ನನಗೂ ಗೊತ್ತಿಲ್ಲ. ಮತ್ತೆ ತಾಯಿಯ ಹೆಸರಿಡುವ ಅಗತ್ಯ ಈಗ ಇಲ್ಲ. ಅಮ್ಮ 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 ಹೆಸರು ನಮ್ಗೆ ಅಮ್ಮ ಹೋಗಿದ್ದಲ್ಲ. ಮತ್ತೆ ನನ್ನ ಹೆಸರು ಲವಕುಮಾರ ಎನ್ನುವುದಾಗಿ. ಲವಕುಮಾರ್ ಲವಕುಮಾರ್ ಅದೇ ಹೆಸರುಗಳು ನಾನಿಲ್ಲ. ಲವಕುಮಾರ ಎಷ್ಟು ಒಳ್ಳೆ ಒಂದು ನಂಗೆ ಗೊತ್ತುಂಟು. ನಂದೇನು ಇದ್ರು ಒಂದೇ. ಅದಲ್ಲ ನೀ ಬೇರೆ ನಾವು ಬೇರೆ. ಲವಕುಮಾರ ಲವಕುಮಾರ. ಮತ್ತೆ ಕುರಗವನ್ನ ಕಟ್ಟಿದ್ದು ಯಾಕೆ? ಮತ್ತೆ ನಮ್ಮ ಗುರುಗಳು ಯಾರು? ಯಾರು? ವಾಲ್ಮೀಕಿ ಮಹಾಮುನಿಗಳ ಕರಕಮಲ ಸಂಜಾತನು ನಾನು. ಶಿಷ್ಯರು ನಾವಲ್ಲ. ಕುದುರೆಯನ್ನ ಕಟ್ಟುವುದಕ್ಕೆ ಕಾರಣ ಏನು? ಏನು? ಕುರದೊಳು ರಾಮನ ಗರ್ವವನ್ನ ಮುರಿಯುವ ಉದ್ದೇಶದಿಂದ ತೆಗೆದುಕೊಳ್ಳುವ ಸಾಮರ್ಥ್ಯ ನಿನಗಿಲ್ಲ ಅಂತಾದ್ರೆ ಕುಂಬನಿಗೆ ಹುಣಸೆ ಕೊರಡ ಮತ್ತು ನಿನ್ನಂತವನಿಗೆ ಕೆಟ್ಟ ಮತ್ತು ಹತ್ತಿದ ಕುದುರೆ ಬಿಡ್ತೀಯ. ರಾಮನ ಬಗೆಗಾಗಿ ಇಷ್ಟು ಮಾತಾಡ್ತೀಯ ಅಂತ ಆದ್ರೆ ಹುಣಿಸಿಕೊಡಲೇ ಕೂಡ ಶತ್ರುಘ್ನ ಬಾಲಕನ ರೂಪ
ಹೇಗೆ ಹುಡುಗನ ವೀರಾವೇಶವನ್ನ ಕಂಡೆ. ಯಾರು ಒಮ್ಮೆಲೆ ಬೆಚ್ಚಲಬೇಕು. ಇವನ ಹೋರಾಟವನ್ನು ಕಂಡು ಅಪ್ಪ ಒಬ್ಬ ಸಾಮರ್ಥ್ಯವಂತ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಆದರೆ ಇವನ ಮುಖವನ್ನ ಸರಿಯಾಗಿ ಕಾಣುತ್ತಾ ಇದ್ದೇನೆ. ನನ್ನ ಒಡೆಯ, ನನ್ನ ಅಣ್ಣ ಶ್ರೀರಾಮಚಂದ್ರನ ಮುಖವನ್ನೇ ಕಂಡ ಅನುಭವ ನನಗಾಗುತ್ತಾ ಉಂಟಲ್ಲ. ನಿತ್ತಂತ ನಿಲುವು, ಅದ್ದಿಂದಿತ್ತ ಚಲಿಸುವಂತ ಚಂದ, ಅವನ ಮೈಕೈಯ ಆಕೃತಿ, ಇದೆಲ್ಲ ಶ್ರೀರಾಮಚಂದ್ರನ ಕಂಡ ಅನುಭವ ನನಗಾಗುತ್ತಾ ಉಂಟಲ್ಲ. ದುರಕ್ಕಾಗಿ ಬಂದಿದ್ದೇನೆ ಸತ್ಯ. ದುರದಲ್ಲಿ ಹುಡುಗರನ್ನ ಹೊಗಳಿದೆ ಅಂತಾದರೆ ಮತ್ತುಳಿದವರೆಲ್ಲ ನನ್ನನ್ನ ಕೀಳಾಗಿ ಕಾಡುತ್ತಾರೆ. ತನ್ನ ರಥ ಉಂಟಲ್ಲ, ಕೈ ಕಟ್ಟಿದ್ದೇನೆ, ಕರೆದುಕೊಂಡು ಹೋಗ್ತೇನಂತೆ. ಹಾಳಾಗಿತ್ತಮ್ಮ. ಯಾಕೆ ಅಂತ ಬರುವಾಗ ಒಂದು ಕುದುರೆ ಕಾಲಲ್ಲಿ ತುಳಿದು ಹಾಳು ಮಾಡ್ತಾ ಇತ್ತು. ಹತ್ತಿರ ಹೋಗಿ ಕುದುರೆಯನ್ನು ಕಟ್ಟಿತ್ತು. ಕಟ್ಟಿದ ಮೇಲೆ ಒಂದು ಹಾನಿ ಮೇಲೆ ಲೇಖನ ಇತ್ತಮ್ಮ. ಆ ಲೇಖನ ಓದಿ ನೋಡುವಾಗ ಪುಲ್ಪುಲ್ಲವರು ಕಟ್ಟಿ ಕಾದಾಡಬೇಕು, ಹೊಲ ಹಿಂದೆ ಕಪ್ಪ ಕಟ್ಟಿ ಕೊಡ್ಬೇಕು ಅಂತಿತ್ತು. ನಾವು ಬೇಡ ಬೇಡ ಅಂದ್ರೆ ಲವಕುಮಾರ ಕೇಳಲಿಲ್ಲ, ಕುದುರೆಯನ್ನು ಕಟ್ಟಿದ. ಬಂದವರಲ್ಲಿ ಹೋರಾಟಕ್ಕೆ ನಿಂತೇ ಬಿಟ್ಟಮ್ಮ. ಹೋರಾಟ ಮಾಡ್ತಾ 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 ಬಂದವರೆಲ್ಲ ಹಾಡ್ದೋಡ್ದು ಹಾಕ್ತಾ ಓಡಿಸಿದ. ಹೌದು. ಆ ಬಳಿಕ ಆಮೇಲೆ ಬಂದವ ಸೇನಾ ನಾಯಕಮ್ಮ. ಅವನಲ್ಲಿ ಹೊಡೆದಾಟ ಮಾಡ್ತಾ ಇರುವಾಗ ಅವನ ಕೈ ಮೇಲಾಯ್ತು, ಅವನ ಕೈ ಕೆಳಗಾಯ್ತು. ರಟ್ಟೆ ಕಟ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾರಮ್ಮ. ಅಲ್ಲದೆ ಹೋದ್ರೆ ಆಟದಲ್ಲಿ ಆಟ ಆಡುತ್ತಿರುವಂತ ನನ್ನ ಮಗ ಲವಕುಮಾರ ಇಂದು ವೈರಿಗಳ ಪಾಲಾಗಿದ್ದಾನೆ. ಛೇ, ನಂಬುವುದಕ್ಕೆ ಸಾಧ್ಯ ಉಂಟು. ಅಲ್ಲದೆ ಹೋದ್ರೆ ಆ ತೊಲಗವಾದ್ರೆ ಇಲ್ಲಿಗೆ ಯಾಕಾಗಿ ಬರಬೇಕಾಗಿತ್ತು?
ನನ್ನ ಮಗ ಲವಕುಮಾರನನ್ನು ಯಾಕಾಗಿ ಕಟ್ಟಬೇಕಾಗಿತ್ತು? ಕಟ್ಟಿದಂತಹ ಆತ ಯಾಕೆ ಕಾಳಗಕ್ಕೆ ಮನ ಮಾಡಬೇಕಾಗಿತ್ತು? ಇದೆಲ್ಲವೂ ವಿಧಿಯ ಹಣೆಬರವಲ್ಲದೆ ಮತ್ತಿನ್ನೇನು ಹೇಳಿ? ನನ್ನ ಜೀವನದಲ್ಲಿ ಹೀಗೆ ಆಗಬೇಕು, ಹೀಗೆ ಕಷ್ಟವನ್ನು ಉಣ್ಣಬೇಕು ಅಂತೇಳಿ ಆ ವಿಧಾತನೇ ಬರೆದಿರುವಾಗ ಯಾರಿಂದ ತಪ್ಪಿಸೋದಕ್ಕೆ ಸಾಧ್ಯವಾದಿತ್ತು? ಹಾಗಾದ್ರೆ ನನ್ನದಾದಂತಹ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಗಳನ್ನೆಲ್ಲವನ್ನ ಮರೆತು ಸಂತೋಷವಾಗಿ ಇದ್ದುದಾದರೆ ಹೇಗೆ? ನನ್ನ ಮಕ್ಕಳ ಮುದ್ದು ಮುಖವನ್ನು ನೋಡುತ್ತಾ ನನ್ನ ಜೀವನದಲ್ಲಿ ನಡೆದಂತ ಎಲ್ಲ ಘಟನೆಗಳನ್ನು ಮರೆಯುತ್ತಾ ಬಾಳುತ್ತಾ ಬದುಕುತ್ತಾ ಬಂದಳು ನಾನಾಗಿತ್ತು. ಆದರೆ ಆ ವಿಧಾತ ಅದಕ್ಕೂ ಕಲ್ಲನ್ನ ಹಾಕಿಬಿಟ್ಟ, ನನ್ನ ಸಂತೋಷವನ್ನ ಕಸಿದುಕೊಂಡ. ಹಾಗಾದ್ರೆ ಈ ವಿಷಯವನ್ನು ಯಾರಲ್ಲಿ ಹೇಳಲು ಯಾರಿದ್ದಾರೆ? ಇಲ್ಲ, ಯಾರಿಲ್ಲ. ಗುರುಗಳಾದಂತಹ ವಾಲ್ಮೀಕಿಗಳಲ್ಲಿ ಹೇಳೋಣವೇ, ಅವರು ಪಾತಾಳಕ್ಕೆ ಯಜ್ಞ ನಿಮಿತ್ತ ಹೋದವರಿದ್ದಾರೆ. ಹಿರಿಯ ಮಗನಾದಂತಹ ಕುಶನಲ್ಲಿ ಹೇಳಿಕೊಳ್ಳೋಣವೇ, ಅವನು ಸಹ ಕಾಣಿಸ್ತಾ ಇಲ್ಲ. ರಾಮ ರಾಮ ರಾಮ. ಆದ್ರೆ ನೋಡಿದೆ ಅಮ್ಮನ ಪರಿಸ್ಥಿತಿ ಹೇಗಾಗಿದೆ? ಯಾಕೆ ಹೀಗಾಯ್ತು? ಕಣ್ಣೀರು ಗಡಿಯುವಂತಹ ಪರಿಸ್ಥಿತಿ ಅಮ್ಮನದಾಗಿದೆ ಮಗನೇ. ಕಣ್ಣೀರಿಗೆ ಕಾರಣ ಯಾರು? ಕಾರಣ ಉಂಟು ಮಗನೇ. ಏನು? ನಿನ್ನ ತಮ್ಮನಾದಂತಹ ಲವಕುಮಾರ ಅನೇಕ ವಟುಗಳನ್ನು ಒಳಗೂಡಿಕೊಂಡು ಕುಶ ಸಮೇತವನ್ನು ತರುವುದಕ್ಕಾಗಿ ವನಕ್ಕೆಂದು ಹೋದವ ಮಗ. ಆಮೇಲೆ ಅಲ್ಲೊಂದು ವಿಶೇಷವಾದಂತಹ ತುರಗವನ್ನೆಲ್ಲ ಕಂಡನಂತೆ. ಆಮೇಲೆ ಆ ತುರಗದ ಹಣೆಯಲ್ಲಿ ಲೇಖನವೂ ಸಹ ಇತ್ತಂತೆ. ಏನಂತ ವಿಶೇಷ? ಪರಾಕ್ರಮಿಗಳಾದವರು ಕಟ್ಟಬೇಕು, ಬಲಹೀನರಾದವರು ಕಪ್ಪ ಕಾಣಿಕೆ ಕೊಟ್ಟು ಶರಣಾಗತರಾಗಬೇಕು ಎನ್ನುವ ಹಾಗೆ ಏನು ಮಾಡಿದ? ತುರಗವನ್ನ ಕಲ್ಪಿಸಿದನಂತೆ ಮಗನೇ. ನನ್ನ ತಮ್ಮನಾಗಿ ಯೋಗ್ಯ ಕೆಲಸ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಬಂದಂತಹ ಅದೆಷ್ಟೋ ಧರಣಿ ಪಾಲಕರ ಜೊತೆಯಲ್ಲಿ ದೂರವನ್ನು ಮಾಡುವ ಮುಖೇನವಾಗಿ ಜಯವನ್ನು ಸಾಧಿಸಿದನಂತೆ. ನನಗೆ ವಿಶ್ವಾಸ ಉಂಟು ತಮ್ಮನ ಬಗ್ಗೆ ಮಗನೇ. ಅಷ್ಟೇ ಅಲ್ಲವೋ, ಸೇನಾ ನೇತರನಾಗಿ ಬಂದಂತಹ ವ್ಯಕ್ತಿ ಜೊತೆಯಲ್ಲಿ ದೂರವನ್ನು ಮಾಡುವ ಮುಖೇನವಾಗಿ ಆ ನಾಯಕ ಈಗಾಗಲೇ ಅವರನ್ನು ಬಂಧಿಸಿ ರಥದಲ್ಲಿ